ಮಾಗಡಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ವತಿಯಿಂದ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಏರ್ಪಡಿಸಿದ್ದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಪುಷ್ಪಾರ್ಚನೆ ಮಾಡುವ ಮೂಲಕ ಜಯಂತಿಯನ್ನು ಆಚರಿಸಿದರು. बसवलिंगाय नमः। ओम श्री गुरु बसवलिंगाय नमः। ओम श्री गुरु बसवलिंगाय नमः। बसवलिंगाय नमः। ಪ್ರಪಂಚಕ್ಕೆ ಜಾತ್ಯತೀತತೆಯನ್ನು ಸಾರದಂಥ ಮೂಢನಂಬಿಕೆಗಳನ್ನು ದೂರ ಮಾಡಬೇಕು, ಕಾಯಕವೇ ಕೈಲಾಸ ಅಂತ ನಂಬಿಕೆ ಇಟ್ಟು ಎಲ್ಲರೂ ಕೂಡ ಕಾಯಕದಲ್ಲಿ ತೊಡಗಬೇಕು ಅಂತೇಳಿ ದೇಶಕ್ಕೆ ಪ್ರಪಂಚಕ್ಕೆ ಸಾರದಂಥ ದಾರ್ಶನಿಕ ಬಸವಣ್ಣನವರ ಜಯಂತಿಯನ್ನು ನಾವಿವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜಯಂತಿಯನ್ನು ಆಚರಣೆ ಮಾಡೋದರ ಜೊತೆಗೆ ರಜವನ್ನು ಕೂಡ ಘೋಷಣೆಯನ್ನು ಮಾಡಿದ್ರು. ಅದರ ಜೊತೆಯಲ್ಲಿ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು, ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿ ಇವತ್ತೆಲ್ಲರೂ ಕೂಡ ಅದನ್ನು ನಾವು ಪರಿಪಾಲನೆಯನ್ನು ಮಾಡ್ತಾ ಇದ್ದೇವೆ. ಪ್ರಮುಖವಾಗಿರ್ತಕ್ಕಂಥದ್ದು ಜಾತ್ಯತೀತ ನಿಲುವು. ಇವತ್ತೇನು ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥ ನಿಲುವನ್ನು 12ನೇ ಶತಮಾನದಲ್ಲೇ ಪ್ರಪಂಚಕ್ಕೆ ಸಾರದಂಥ ಒಬ್ಬ ದಾರ್ಶನಿಕ ಬಸವಣ್ಣವರು ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ನಮ್ಮ ಮೈಗೂಡಿಸ್ಕೊಂಡು ಅದರಲ್ಲಿ ನಡ್ಕೊಂಡು ಹೋದರೆ ಬಹುಶಃ ದೇಶ ಸುರಕ್ಷವಾಗಿರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳ್ಬೋದು. ಬಸವಣ್ಣವ್ರಿಗೆ ಏನೆಲ್ಲ ಸೇವೆ ಮಾಡಿದ್ವಿ, ನಿಮ್ಮ ಅಧಿಕಾರದಲ್ಲಿ ಏನೆಲ್ಲ ಸೇವೆ ಮಾಡಿದ್ವಿ? ಏನು ಬಸವಣ್ಣವ್ರಿಗೆ ಏನು ಸೇವೆ ಮಾಡೋದಪ್ಪ, ಬಸವಣ್ಣವ್ರ ಸ್ಟ್ಯಾಚ್ಯೂ ಮಾಡಿದ್ದೀವಿ. ಬಸವಣ್ಣನವರ ಹೆಸರಿನಲ್ಲಿ ನಮ್ಮ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರ 100ನೇ ವರ್ಷದ ಕಾರ್ಯಕ್ರಮ ಮಾಡಿದಾಗ ಬಸವಣ್ಣವರ ಪುತ್ಥಳಿಯನ್ನು ಮಾಡಿದ್ದೇವೆ ಮಾಗಡಿ ಪಟ್ಟಣದಲ್ಲಿ, ಡೂಮ್ಲೈಟ್ ಸರ್ಕಲ್ನಲ್ಲಿ. ಬಸವ ತತ್ವಗಳನ್ನು ಮೈಗೂಡಿಸ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ನಮ್ಮ ಬಸವ ಪುತ್ಥಳಿಯನ್ನು ಪ್ರತಿಮೆ ಮಾಡ್ಕೊಳ್ಬೇಕು, ನಮ್ಮೆಲ್ಲರ ಅದೇ ಸರ್ಕಾರದಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಎಲ್ಲ ಒಟ್ಟಾಗಿ ಅಭಿಪ್ರಾಯ ತಿಳ್ಕೊಂಡು ನಮ್ಗೆ ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ. ಮುಂದಿನ ಬಸವ ಜಯಂತಿ ಅಷ್ಟರಲ್ಲಿ ಅದನ್ನು ಮಾಡೋಣ. ನೀವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ನಮಗೆ ಏನು ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ, ಶಿವಪ್ರಸಾದ್ ಅಣ್ಣವ್ರು ಕೂಡ ಇದ್ದಾರೆ, ನಮ್ಮ ಸಮುದಾಯದ ಪದಾಧಿಕಾರಿ ಕುಮಾರಣ್ಣವರು ಇದ್ದಾರೆ. ಸರ್, ಈಗ ಸಮುದಾಯದ ಪದಾಧಿಕಾರಿಗಳು ಏನು ಬೇಡಿಕೆ ಇದೆ? ಈಗ ಅದೇ ಬಸವಣ್ಣವರ ಪುತ್ಥಳಿಯನ್ನು ಮಾಡಬೇಕು ಅಂತಕ್ಕಂಥದ್ದು, ಪ್ರತಿಮೆ ನಿರ್ಮಾಣ ನಿಂತಿರ್ತಕ್ಕಂಥ ಬಸವಣ್ಣವರು ಅಥವಾ ಕುದುರೆ ಮೇಲೆ ಅಶ್ವಾರೂಢ ಬಸವಣ್ಣನವರ ಪ್ರತಿಮೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅವರೆಲ್ಲ ಸೇರಿ ನಮಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅವರ ಸಮಾಜದಿಂದ ಅದನ್ನು ಪರಿಪಾಲನೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಸರ್, ಮುಂದಿನ ದಿನದಲ್ಲೇ ಏನಾದರೂ ಬಸವ ಜಯಂತಿ ಅದ್ದೂರಿಯಾಗಿ ಮಾಡೋ ಅಂತ ಯೋಜನೆ ಅದನ್ನು ಅವರು ಕಾರ್ಯಕ್ರಮವನ್ನು 10ನೇ ತಾರೀಕು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರು ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ, ನನ್ನಿಂದ ಏನು ಸಹಕಾರ ನಿರೀಕ್ಷೆ ಮಾಡ್ತಾರೆ ಅದನ್ನು ಮಾಡಲಿಕ್ಕೆ ತಯಾರಿದೆ. ಥ್ಯಾಂಕ್ ಯು ಸರ್.